ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮಾಡಿಲ್ಲ ಅಂದರೆ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಮೇಘಾಲಯಗೆ ಟ್ರಾವೆಲ್ ಮಾಡೋದ್ರ ಬಗ್ಗೆ ಆಗಿರುತ್ತೆ. ಅಲ್ಲಿ ಯಾವ್ಯಾವ ಪಾಯಿಂಟ್ಸ್ನ ನೀವು ಕನ್ಸಿಡರ್ ಮಾಡಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ನನಗೆ ಈ ಪಾಯಿಂಟ್ಸ್ ಎಲ್ಲ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಎಷ್ಟೊಂದು ವಿಷಯಗಳು ಗೊತ್ತಾಗಿದ್ದು. ನಿಮಗೆ ಈಗಲೇ ಗೊತ್ತಾದರೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಫಸ್ಟು ನೀವು ಮೇಘಾಲಯಗೆ ಯಾವ ಥರ ಟ್ರಾವೆಲ್ ಮಾಡಬೇಕಾಗತ್ತೆ ಅಂತಂದರೆ, ನೀವು ಹತ್ತಿರದ ಸಿಟಿ ಅಸ್ಸಾಂನ ಗುವಾಹಟಿಗೆ ಟ್ರಾವೆಲ್ ಮಾಡಬೇಕು ಫಸ್ಟು. ಬಿಕಾಸ್ ಡೈರೆಕ್ಟ್ ನಮ್ಮ ಕರ್ನಾಟಕದಿಂದ ಶಿಲಾಂಗ್ಗೆ ಫೆಸಿಲಿಟಿ ಇಲ್ಲ. ಐ ಥಿಂಕ್ ಫ್ಯೂ ಫ್ಲೈಟ್ಸ್ ಇದೆ, ಬಟ್ ವಿಚ್ ಇಸ್ ವೆರಿ 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 ಕಾಸ್ಟ್ಲಿ. ಸೊ ಐ ರೆಕಮೆಂಡ್ ಯು ಟು ಟೇಕ್ ಟ್ರೈನ್ ಟು ಗುವಾಹಟಿ. 2 days ಟ್ರಾವೆಲಿಂಗ್ ಇರುತ್ತೆ. ಎವ್ರಿ ಡೇ ಬ್ಯಾಂಗ್ಳೂರಿಂದ ಗುವಾಹಟಿಗೆ ಟ್ರೈನ್ ಇದೆ. 1500 ಅರೌಂಡಲ್ಲಿ ನಿಮಗೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಅಥವಾ ನೀವು ವಯಾ ಏರ್ ಅಂತಂದರೆ ಫ್ಲೈಟಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು. ರೌಂಡ್ ಫಿಗರ್ ನಿಮಗೆ 15,000 ಒಳಗಡೆ ನೀವು ಅಲ್ಲಿ ಗುವಾಹಟಿಗೆ ರೀಚ್ ಆಗ್ತೀರಾ, ಮತ್ತು ವಾಪಸ್ ಬ್ಯಾಂಗ್ಳೂರು ಕೂಡ ಬರ್ತೀರಾ. ಅಲ್ಲಿಂದ ಹೇಗೆ ನೀವು ಶಿಲಾಂಗಿಗೆ ಟ್ರಾವೆಲ್ ಮಾಡಬೇಕು ಅಂತಂದರೆ, ಪ್ರೈವೇಟ್ ಟ್ಯಾಕ್ಸಿ ತೊಗೊಬೋದು, ಇಲ್ಲ ಅಂತಂದರೆ ಶೇರ್ ಟ್ಯಾಕ್ಸಿ, ಇಲ್ಲ ಅಂತಂದರೆ ನೀವು ಬಸ್ ಬುಕ್ ಮಾಡ್ಕೊಬೋದು. ಬಸ್ ಅಂತಂದರೆ TT ಟೈಪ್ ಬಿಟ್ಟಿದ್ದಾರೆ ಅವರು, ಮೇಘಾಲಯ ಟ್ರಾನ್ಸ್ಪೋರ್ಟೇಷನ್, ಟೂರಿಸ್ಟ್ ಟ್ರಾನ್ಸ್ಪೋರ್ಟೇಷನ್ ಅವರೇನೆ. ಯಾಕೆ ಅದು ಅಂತಂದರೆ, ಮೇಘಾಲಯ ಔಟ್ಸ್ಕರ್ಟ್ಸ್, ಶಿಲಾಂಗ್ ಔಟ್ಸ್ಕರ್ಟ್ಸಲ್ಲಿ ನಿಮಗೆ ಉಮಿಯಂ ಲೇಕ್ ಅಂತ ಒಂದು ಮೇಜರ್ ದೊಡ್ಡ ಲೇಕ್ ಇದೆ, ವಿಚ್ ಇಸ್ ವೆರಿ 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 ಬಿಗ್ ಲೇಕ್. ಅಲ್ಲಿ ಅವರು ಬಡಾಪಾನಿ ಅಂತ ಕರೀತಾರೆ ಅದನ್ನು. ಅಲ್ಲಿ ಮೇಘಾಲಯದು ಅಂದರೆ ಶಿಲಾಂಗ್ದು ಮೇನ್ ಅಥವಾ ಸುತ್ತಮುತ್ತ ಇರೋಂಥ ಹಳ್ಳಿಗಳಿಗೆಲ್ಲ ಮೇನ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ, ಆಮೇಲೆ ಫಾರ್ಮಿಂಗ್ ಹೋಗೋಂಥ ಇರಿಗೇಷನ್ ವಾಟರ್ ಎಲ್ಲ ಕೂಡ ಅಲ್ಲಿಂದನೇ ಹೋಗೋದು. ಸೊ ಅಲ್ಲಿರೋಂಥ ಬ್ರಿಡ್ಜು ವೀಕ್ ಇದೆ, ಹಾಗಾಗಿ ಅಲ್ಲಿ ಹೆವಿ ಲೋಡ್ ವೆಹಿಕಲ್ಸ್ನ ಬಿಡ್ತಾ ಇಲ್ಲ ಅವರು. ಅದಕ್ಕೆ ಬಸ್ ಅಥವಾ ಬೇರೆ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ತುಂಬ ಕಷ್ಟ ಇದೆ. ಸೊ ಒನ್ಸ್ ಯು ರೀಚ್ ಶಿಲಾಂಗಲ್ಲಿ ಯಾವುದು ಡ್ರಾಪ್ ಪಾಯಿಂಟ್ ಅಂತ ಕೇಳ್ಕೊಳ್ಳಿ. ಬಿಕಾಸ್ ಎಲ್ಲೆಲ್ಲೋ ಡ್ರಾಪ್ ಮಾಡಿಬಿಡ್ತಾರೆ, ಅಲ್ಲಿಂದ ನಿಮ್ಗೆ ಯಾವ ಫೆಸಿಲಿಟಿನೂ ಇಲ್ಲ. ಲೈಕ್ ನಾವು ಓಲಾ ಊಬರ್ ಅಂತೆಲ್ಲ ಮಾಡ್ಕೊತೀವಲ್ವ, ಆ ಥರ ಯಾವುದೂ ಇಲ್ಲ. ಇಟ್ಸ್ ಆಲ್ವೇಸ್ ಅ ಟ್ಯಾಕ್ಸಿ, ಅದನ್ನೇ ಬುಕ್ ಮಾಡಬೇಕು. ಆ್ಯಂಡ್ ವಿಚ್ ಇಸ್ ವೆರಿ ಕಾಸ್ಟ್ಲಿ ಅಂತ ನನಗನ್ನಿಸ್ತು, ಪರ್ಸ್ನಲ್ ಒಪಿನಿಯನ್. ಸೊ ಡ್ರಾಪ್ ಪಾಯಿಂಟ್ ಸ್ವಲ್ಪ ಸಿಟಿ ಹತ್ರ ಅಂದ್ಕೊಳ್ಳಿ. ಪೊಲೀಸ್ ಬಜಾರ್ ಈ ಥರ ಕೆಲವೊಂದು ಸಿಟಿ ಪಾಯಿಂಟ್ಸ್ ಇದೆ, ಅದನ್ನು ಡ್ರಾಪ್ ಪಾಯಿಂಟ್ ಆಗಿ ತೊಗೊಂಡು ಅಲ್ಲಿ ಡ್ರಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಅಲ್ಲಿಂದ ಸ್ಟೇನ ಬುಕ್ ಮಾಡ್ಕೊಂಡಿರಿ ಫಸ್ಟೇನೆ. ನನ್ನ ಪ್ರಕಾರ ಯು ಕ್ಯಾನ್ ಬುಕ್ ಸ್ಟೇ ಇನ್ Airbnb ನಾನು ರೆಕಮೆಂಡ್ ಮಾಡೋದು. ಯಾಕಂತಂದರೆ Airbnbಲಿ ಯೂಶ್ವಲಿ ನಿಮಗೆ ಕಿಚನ್ ಅಟ್ಯಾಚ್ ಆಗಿ ಬರುತ್ತೆ, ಯೂಶ್ವಲಿ ಎಲ್ಲ ರೂಮ್ಸಲ್ಲೂ. ಸೊ ಕಿಚನ್ ಇದ್ದರೆ ನಿಮಗೆ ಕಾಫಿ, ಟೀ ಅಥವಾ ಬಿಸಿನೀರು ಇಂಪಾರ್ಟೆಂಟ್, ಇದೆಲ್ಲ ಬೇಕೇ ಬೇಕು. ಅದು ನಿಮಗೆ ಈಸಿಯಾಗಿ ಸಿಗೋದಿಲ್ಲ ಅಲ್ಲಿ. ಕಾಫಿ ಟೀ ಸಿಗೋದಿಲ್ಲ ಫಸ್ಟ್ ಪಾಯಿಂಟ್. ಆ್ಯಂಡ್ ಬಿಸಿನೀರು ಅಂತಂದ್ರೂ ಇಟ್ ಇಸ್ ಟಫ್. ರೋಡಲ್ಲಿ ನಮಗೆಲ್ಲ ಇಲ್ಲಿ ಟೀ ಶಾಪ್, ಕಾಫಿ ಶಾಪ್ ಎಲ್ಲ ಇದೆಯಲ್ಲ, ಆ ಥರ ಯಾವುದೂ ಇಲ್ಲ ಅಲ್ಲಿ. ಸೊ ಅದೆಲ್ಲ ಕಷ್ಟ ಆಗುತ್ತೆ. ಸೊ ನಿಮಗೆ ರೂಮಲ್ಲೇ ಕಿಚನ್ ಇದ್ದರೆ ಯು ಕ್ಯಾನ್ ಪ್ರಿಪೇರ್ ಆಲ್ ದಟ್. ಮ್ಯಾಗಿ ಆ ಥರ ಒನ್ ಟೈಮ್ 2 ಟೈಮ್ ಅದನ್ನು ನೀವು ಆರಾಮಾಗಿ ಅಡ್ಜಸ್ಟ್ ಮಾಡಿಕೊಂಡು ಯು ಕ್ಯಾನ್ ಕುಕ್ ಅಲ್ವಾ. ಸೊ ಐ ರೆಕಮೆಂಡ್ ಯು ಟು ಬುಕ್ ಅ ರೂಮ್ ವಿಚ್ ಹ್ಯಾಸ್ ಕಿಚನ್. ಸೊ Airbnbಲಿ ತುಂಬ ಆಪ್ಷನ್ಸ್ ಇದೆ. ನಾನು ಸ್ಟೇ ಆಗಿದ್ದ ಆಪ್ಷನ್ದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ಡೇ ನೀವು ಹೇಗೆ ಟ್ರಾವೆಲ್ ಮಾಡ್ತೀರಾ, ಇದರ್ ಟ್ಯಾಕ್ಸಿ, ಪ್ರೈವೇಟ್ ಟ್ಯಾಕ್ಸಿ ಬುಕ್ ಮಾಡ್ಕೊಬೋದು. ಅವರೇ ನಿಮಗೆ ಸೈಟ್ ಸೀಯಿಂಗು 3 days 4 daysಗೆ ಬುಕ್ ಮಾಡ್ಕೊಂಡು ಅವರೇ ನಿಮಗೆಲ್ಲ ಕಡೆ ಕರ್ಕೊಂಡೋಗಿ ಅದೇ ಆ ಥರ ಮಾಡ್ತಾರೆ. ನಾವು ಅದನ್ನು ವಿಚಾರಿಸಿದಾಗ ಅರೌಂಡ್ 25,000 ಹೇಳಿದ್ರು ನಿಮಗೆ 4 daysಗೆ. ಎಲ್ಲ ಕಡೆನೂ ಕರ್ಕೊಂಡ್ಬರ್ತಾರೆ ಅವರೇ. ಇಟ್ ವಾಸ್ ವೆರಿ 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 ಕಾಸ್ಟ್ಲಿ. ಅವಶ್ಯಕತೆ ಇಲ್ಲ, ಆರಾಮಾಗಿ ಬೈಕ್ ರೆಂಟ್ ಮಾಡ್ಕೊಬೋದು. ಬೈಕ್ ರೆಂಟ್ ಸದ್ಯಕ್ಕೆ ಶಿಲಾಂಗಲ್ಲಿ ಬ್ಯಾನ್ ಆಗಿದೆ. ಫ್ರೆಂಡ್ಸ್ ಗ್ರೂಪಲ್ಲಿ ಹೋದರೆ ನೀವು ಕಾರ್ ರೆಂಟ್ ಮಾಡ್ಕೊಬೋದು. ಕಾರ್ ರೆಂಟ್ 3,000 ಪರ್ ಡೇಗೆ ಕೊಡ್ತಾ ಇದ್ದಾರೆ. ಕಾರ್ ರೆಂಟ್ ಬ್ಯಾನ್ ಆಗಿಲ್ಲ, ಲೀಗಲ್ ಆಗಿ ಕೊಡ್ತಾ ಇದ್ದಾರೆ. ಬೈಕ್ ಮಾತ್ರ ಇಲ್ಲೀಗಲ್ ಆಗಿ ಕೊಡ್ತಾ ಇದ್ದಾರೆ. ಅದು ಕೂಡ ತುಂಬ ವೆಂಡರ್ಸ್ ಇಲ್ಲ, ತುಂಬ ಕಡಿಮೆ ವೆಂಡರ್ಸ್ ಇದ್ದಾರೆ. ಆ ಕಡಿಮೆ ವೆಂಡರ್ಸಲ್ಲೂ ತುಂಬ ಜನ 1,500 1,200 ಈ ಥರ ಚಾರ್ಜ್ ಮಾಡ್ತಾ ಇದ್ದಾರೆ ಪರ್ ಡೇ. ಬಟ್ ನೀವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಿಮಗೆ ಕೆಲವರು ಜೆನ್ಯೂನ್ ವೆಂಡರ್ಸ್ ಸಿಗ್ತಾರೆ. ಸೊ ಆಬ್ವಿಯಸ್ಲಿ ಲೀಗಲ್ ಆಗಂತೂ ಕೊಡಲ್ಲ, ಇಲ್ಲೀಗಲ್ಲಾಗೆ ಕೊಡ್ತಾ ಇರೋದು. ಸೊ ನಮಗೆ 600 rupeesಗೆ ಸಿಕ್ತು. ನಾವೆಲ್ಲ ತುಂಬ ವಿಚಾರಿಸಿದ್ವಿ, ಎಲ್ಲೂ ಅಷ್ಟು ಕಡಿಮೆಗೆ ಸಿಗಲಿಲ್ಲ. ಏನೋ ನಮ್ಮ ಪುಣ್ಯನೋ ಏನೋ 600ಗೆ ಆರಾಮಾಗಿ ಸಿಕ್ತು. ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಹಾಕ್ತೀನಿ, ಯೂಸ್ ಮಾಡ್ಕೊಳ್ಳಿ. 600ಗೆ ನೀವು ರೆಂಟ್ ಮಾಡಿಕೊಂಡು ನಿಮ್ಮ ಸ್ಟೇಗೆ ಹೋಗಿ ಸ್ವಲ್ಪ ಏನಂತೀವಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ, ಆಮೇಲೆ ನೀವು ಸಿಟಿ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಹೇಗೆ ಇದೆ, ನಿಮ್ಮ ಸುತ್ತಮುತ್ತ ಏನೇನು ಸಿಗುತ್ತೆ ನಿಮಗೆ. ಆಲ್ಸೋ
ಇಫ್ ಯು ವಾಂಟ್ ಟು ಗೋ ಫಾರ್ ಶಾಪಿಂಗ್ ಅನ್ನೋ ಫಸ್ಟ್ ಡೇ ಹೋಗ್ಬೋದು, ನಿಮ್ಮ ಇಷ್ಟ. ಅಥವಾ ಸಿಟಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ನಾವು ಅದನ್ನೇ ಮಾಡಿದ್ವಿ. ಫಸ್ಟ್ ಡೇ ತುಂಬ ಗಲಿಬಿಲಿ ಮಾಡ್ಕೊಳ್ಲಿಲ್ಲ, ನಮ್ಗೆ ತುಂಬ ಡೇ ಇತ್ತು. ಸೊ ನಾವು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಸಿಟಿನ ಅರ್ಥ ಮಾಡ್ಕೊಂಡ್ವಿ. ಹತ್ತಿರದಲ್ಲಿರೋಂಥ ಪ್ಲೇಸ್ಗಳಿಗೆ, ಪಿಕ್ನಿಕ್ ಸ್ಪಾಟ್ ಈ ಥರ ನಾವು ಯೂಶ್ವಲಿ, ನಾನು ನನ್ನ ಹಸ್ಬೆಂಡ್, ವಿ ಡೋಂಟ್ ಗೋ ಫಾರ್ ಪ್ಲೇಸ್ ವಿಚ್ ಇಸ್ ಮಚ್ ಕ್ರೌಡೆಡ್. ನಾವು ಕ್ರೌಡೆಡ್ ಪ್ಲೇಸ್ಗೆ ಹೋಗೋದೇ ಇಲ್ಲ. ಅದು ಎಷ್ಟೇ ಫೇಮಸ್ ಆಗಿದ್ರೂ ಅಲ್ಲಿಗೆ ಹೋಗಲ್ಲ. ತುಂಬ ಜನ ಕಡಿಮೆ ಇದ್ರೂ, ಅದು ತುಂಬ ಫೇಮಸ್ ಇಲ್ಲ ಅಂದ್ರೂ ಆ ಥರ ಜಾಗಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀವಿ. ಸೊ ಆ ಥರ ನಾವು ಪ್ಲೇಸ್ಗಳನ್ನೆಲ್ಲ ಹುಡುಕಿ, ಆಲ್ರೆಡಿ ನಾನು ಇಲ್ಲಿಂದ ಹೋಗುವಾಗಲೇ ತುಂಬ ಪ್ಲೇಸ್ಗಳನ್ನ ರಿಸರ್ಚ್ ಮಾಡಿ ಲಿಸ್ಟ್ ಮಾಡ್ಕೊಂಡಿದ್ದೆ. ಆ ಲಿಸ್ಟಲ್ಲಿ ಬರೋಂಥ ಪ್ಲೇಸ್ಗಳು ಎಲ್ಲಿದೆ, ಎಷ್ಟು ಹತ್ತಿರ ಇದೆ, ಹೇಗೆ ಟ್ರಾವೆಲ್ ಮಾಡ್ಬೋದು ಅನ್ನೋದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಫಸ್ಟ್ ಡೇ. ಸೊ ಇದಾಗಿತ್ತು ನಮ್ಮ ಫಸ್ಟ್ ಡೇ ಮೇಘಾಲಯಗೆ ಹೋಗಿ ಅಲ್ಲಿ ಇದ್ದಿದ್ದ ಎಕ್ಸ್ಪೀರಿಯನ್ಸ್. ನಿಮಗೆ ಇದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ನನಗೆ ಯೂಸ್ ಆಗಿದ್ದ ಕಾಂಟ್ಯಾಕ್ಟ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಹಾಕ್ತೀನಿ. ಫಸ್ಟ್ ಡೇ ಏನೇನು ಮಾಡಿದ್ವಿ ಅನ್ನೋದನ್ನ ವಿಡಿಯೋಲಿ ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.